ಎಷ್ಟೋ ಜನಗಳಲ್ಲಿ ಔಷಧಿ ತೊಗೊಂಡ್ರು ಫೇಲ್ ಆಗೋ ಕೇಸಸ್ ಇರುತ್ತೆ. ಬಟ್ ನಮ್ಮ ಥೆರಪಿ ಅಡಾಪ್ಟ್ ಮಾಡಿಕೊಂಡಾಗ ಚೆನ್ನಾಗಿ ಗುಣಮುಖ ಆಗಿ ಆಗ್ತಾರೆ ಅವರು. ಆಮೇಲೆ ಎಷ್ಟೋ ಜನಕ್ಕೆ ಕರಳಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ, ಇದರಿಂದ ಮೈಗ್ರೇನ್ ತಲೆನೋವು ಬರ್ತದೆ. ಸೊ ಅದಕ್ಕೂ ಅಷ್ಟೇ ರೇಖಿನಲ್ಲಿ ನಾವು ನೇವಲ್ ಚಕ್ರವನ್ನು ಹೀಲ್ ಮಾಡ್ತಾ ಹೋಗ್ತೀವಿ. ಹೊಕ್ಕಳಿನ ಚಕ್ರವನ್ನು ಹೀಲ್ ಮಾಡ್ತಾ ಹೋದಾಗ ಕರಳಲ್ಲಿ ಇನ್ಫ್ಲಮೇಷನ್ಸ್ ಆಗೋದು ಸ್ಟಾಪ್ ಆಗುತ್ತೆ. ಕರಳಲ್ಲಿ ಇನ್ಫ್ಲಮೇಷನ್ ಆದಾಗ್ಲೂ ಅಷ್ಟೇ ಲೂಸ್ ಮೋಷನ್ಗಳಾಗುತ್ತೆ, ಏನು ತಿಂದರೂ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಬಿಟ್ಟರೆ ನಾವು ಈ ಭೂಮಿಯಿಂದ ಕೆಲವೊಮ್ಮೆ ನೆಗೆಟಿವ್ ಎನರ್ಜಿಗಳು ಬರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೂಲಾಧಾರ ಚಕ್ರಕ್ಕೆ ಬೇರ್ಗಳು ಕನೆಕ್ಟ್ ಆಗಿದೆ ನೋಡಿ, ಗಿಡಗಳಿಗಿದ್ದ ಹಾಗೆ. ಈ ಬೇರ್ಗಳು ಭೂಮಿ ಒಳಗಡೆ 6 ಅಡಿವರೆಗೂ ಇರುತ್ತೆ. ನಮಗೆ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಬಟ್ ದೇ ಡೂ ಎಕ್ಸಿಸ್ಟ್. ಸೊ ನಾವು ಭೂಮಿ ಮೇಲೆ ಓಡಾಡುವಾಗ ಕೆಳಗಡೆ ವಾಸ ಮಾಡತಕ್ಕಂಥ ಕೆಲವೊಂದು ನೆಗೆಟಿವ್ ಎನರ್ಜಿಗಳು, ಜೀವಿಗಳು ಈ ಬೇರ್ಗಳ ಮೂಲಕ ಹತ್ಕೊಂಡು ಮೂಲಾಧಾರ ಚಕ್ರಕ್ಕೆ ಬಂದು ಸೇರ್ಕೊಳ್ತವೆ. ಆವಾಗ್ಲೂ ನಮಗೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಬರೋದು, ವಾಮಿಟ್ ಆಗೋದು, ಏನೂ ಸೇರೋದಿಲ್ಲ, ಈ ಥರ ಎಲ್ಲ ಆಗುತ್ತೆ. ಸೊ ಅಂಥ ಪೇಷಂಟ್ಗಳು ಬಂದಾಗ ಫಸ್ಟ್ ನಾವು ಸಾಲ್ಟ್ ವಾಟರ್ ಥೆರಪಿ ಮಾಡಿಸ್ತೀವಿ ಅವ್ರ ಕೈಲಿ. ಮಾಡಿಬಿಟ್ಟು ಮೂಲಾಧಾರದಲ್ಲಿ ಏನೊಂದು ಟಾಕ್ಸಿನ್ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ತೆಗಿತಾ ಹೋಗ್ತೀವಿ ಮೆಕ್ಸಿಕನ್ ಹೀಲಿಂಗಲ್ಲಿ. ಆವಾಗ ಅವ್ರಿಗೆ ಡೈಜೆಸ್ಟಿವ್ ಡಿಸಾರ್ಡರು ಸರಿ ಆಗ್ತಾ ಹೋಗುತ್ತೆ. ಆಮೇಲೆ ಮೆಕ್ಸಿಕನ್ ಹೀಲಿಂಗಲ್ಲಿ ದೃಷ್ಟಿ ದೋಷಗಳು, ದೃಷ್ಟಿಯಿಂದಾಗಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಇರುತ್ತಲ್ಲ, ಅವೆಲ್ಲ ಸರಿ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಕರ್ಮದಿಂದಾಗಿ ಕಷ್ಟ ಅನುಭವಿಸ್ಬೇಕು ಅಂತ ಇರುತ್ತೆ.